ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಕಮ್ಮಿ ಟೈಮಲ್ಲಿ ಎಳ್ಳುಂಡೆ ಮಾಡಿದ್ದೀನಿ. ಈ ಎಳ್ಳುಂಡೆ ಮಾಡೋದು ಕಷ್ಟ ಏನೂ ಅಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಬಹುದು. ಈ ಎಳ್ಳುಂಡೆನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಸಹ ಈ ಎಳ್ಳುಂಡೆನ ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವರಿಗೆ ಕ್ಯಾಲ್ಶಿಯಂ ಕೊರತೆ ಇರುತ್ತೆ, ಅಂಥವರು ಈ ಎಳ್ಳುಂಡೆನ ಪ್ರತಿನಿತ್ಯ ಒಂದೊಂದು ತಿನ್ನೋದ್ರಿಂದ ಅವರಿಗೆ ಕ್ಯಾಲ್ಶಿಯಂ ಕೊರತೆ ಇರೋದಿಲ್ಲ. ಸುಲಭವಾಗಿ ಮನೆಯಲ್ಲೇ ಎಳ್ಳುಂಡೆನ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ 1/4 kg ಎಳ್ಳನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಳ್ಳುಂಡೆ ಎಷ್ಟು ಬೇಕೋ ಅಷ್ಟು ಎಳ್ಳನ್ನು ನೀವು ತಗೊಳ್ಳಿ. ನಾನಿಲ್ಲಿ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಎಳ್ಳುಂಡೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮೊದಲು ನಾವು ಎಳ್ಳನ್ನು ಈ ರೀತಿ ಚೆನ್ನಾಗಿ ಹುರಿಬೇಕಾಗುತ್ತೆ. ಹುರಿಯದೆ ಹಾಗೆ ಎಳ್ಳುಂಡೆನ ಮಾಡೋದ್ರಿಂದ ಎಳ್ಳುಂಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಎಳ್ಳನ್ನು ಮೊದಲು ನಾವು ಈ ರೀತಿ ಚೆನ್ನಾಗಿ ಹುರಿಬೇಕು. ಎಳ್ಳನ್ನು ಹುರಿಯುವಾಗ ಸ್ಮೆಲ್ಲು ಗಮ್ ಅಂತ ಬರ್ತಾ ಇರಬೇಕು, ಮತ್ತು ಕಲರು ಸಹ ಚೇಂಜ್ ಆಗಿರಬೇಕು. ಅಲ್ಲಿವರೆಗೂ ಎಳ್ಳನ್ನು ನಾವು ಚೆನ್ನಾಗಿ ಹುರಿಬೇಕಾಗುತ್ತೆ. ಇವಾಗ ಎಳ್ಳನ್ನು ನಾನು ಯಾವ ಥರ ಹುರಿದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿತಾ ಇದ್ದೀನಿ. ಇವಾಗ ಎಳ್ಳು ಈ ಥರ ಕಲರ್ ಬರೋವರೆಗೂ ಹುರಿದಿದ್ದಾಯಿತು. ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಮತ್ತೆ ಅದೇ ಬಾಣಲೆನ ಇಡ್ತಾ ಇದ್ದೀನಿ. ಅದರಲ್ಲಿ 1.5 ಅಚ್ಚಾಗುವಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. 1/4 kg ಎಳ್ಳಿಗೆ 1.5 ಅಚ್ಚು ಬೆಲ್ಲದ ಸ್ವೀಟು ಕರೆಕ್ಟ್ ಆಗುತ್ತೆ. ಹಾಗಾಗಿ ಇವಾಗ ಅದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದರೆ ಪಾಕ ಆಗೋದು ಲೇಟ್ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಬೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಎಳ್ಳುಂಡೆಗೆ ಹಾಕಲೇಬೇಕು. ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಮತ್ತು ಎಳ್ಳುಂಡೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ನೋಡಿ, ಪಾಕ ಚೆನ್ನಾಗಿ ಕುದಿ ಬರ್ತಾ ಇದೆ. ಪಾಕ ರೆಡಿಯಾಗಿದೆಯೋ ಇಲ್ವೋ ಅಂತ ನಾನು ಅದನ್ನು ಚೆಕ್ ಮಾಡ್ತಾ ಇದ್ದೀನಿ. ಪ್ಲೇಟಲ್ಲಿ ಸ್ವಲ್ಪ ನೀರು ತಗೊಂಡು ಆ ನೀರೊಳಗಡೆ ಸ್ವಲ್ಪ ಪಾಕನ ಹಾಕ್ತಾ ಇದ್ದೀನಿ. ಪಾಕನ ನಾನಿಲ್ಲಿ ತುಂಬ ಗಟ್ಟಿಯಾಗೋವರೆಗೂ ಮಾಡ್ತಾ ಇಲ್ಲ. ತುಂಬ ಗಟ್ಟಿ ಪಾಕ ಮಾಡೋದ್ರಿಂದ ಎಳ್ಳುಂಡೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಎಳ್ಳುಂಡೆನ ತಿಂದ ತಕ್ಷಣ ಅಲ್ಲಿ ಬಂದುಬಿಡುತ್ತೆ. ಹಾಗಾಗಿ ನಾನಿಲ್ಲಿ ತುಂಬ ಗಟ್ಟಿಯಾಗಿ ಪಾಕ ಮಾಡ್ತಾ ಇಲ್ಲ. ಮೀಡಿಯಮ್ ಗಟ್ಟಿಯಾಗೋವರೆಗೂ ಪಾಕ ಮಾಡ್ತಾ ಇದ್ದೀನಿ. ಇವಾಗ ಪಾಕ ಮೀಡಿಯಮ್ ಗಟ್ಟಿಯಾಗಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಹುರಿದಿಟ್ಕೊಂಡಿದ್ದಂತಹ ಎಳ್ಳನ್ನು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಮೊದಲೇ ಪಾಕನ ನಾನಿಲ್ಲಿ ಸೋಸಿರಲಿಲ್ಲ. ಬೆಲ್ಲ ಕ್ಲೀನಾಗಿದ್ದರೆ ಪಾಕನ ಸೋಸೋದೇನು ಬೇಡ. ಬೆಲ್ಲ ಸ್ವಲ್ಪ ಕಪ್ಪು ಕಪ್ಪು ಕಲೆಯಾಗಿತ್ತು. ಹಾಗಾಗಿ ಕೆಳಗಡೆ ಕಲ್ಲೇನಾದರೂ ಇರುತ್ತೇನೋ ಅಂತ ನಾನಿಲ್ಲಿ ಪಾಕನ ಸೋಸಿ ಎಳ್ಳೊಳಗಡೆ ಹಾಕ್ತಾ ಇದ್ದೀನಿ. ಪಾಕ ಬಿಸಿ ಇರೋದ್ರಿಂದ ಅದನ್ನು ಕೈಯಲ್ಲಿ ಮುಟ್ಟೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನಿಂದ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದರೂ ಸಹ ಅದು ಗಟ್ಟಿಯಾಗಿಬಿಡುತ್ತೆ. ಬಿಸಿ ಬಿಸಿ ಇದ್ದಾಗಲೇ ಅದನ್ನು ಚೆನ್ನಾಗಿ ಉಂಡೆ ಥರ ಕಟ್ಬಿಡಬೇಕು. ಇವಾಗ ಕೈಯಿಂದ ಅದನ್ನು ಕಲಿಸ್ತಾ ಇದ್ದೀನಿ. ಬಿಸಿ ಇದೆ, ಮುಟ್ಟೋದಕ್ಕೆ ಆಗ್ತಿಲ್ಲ. ಆದ್ರೂ ಬಿಸಿ ಇದ್ದಾಗಲೇ ಕಟ್ಬಿಡಬೇಕು, ತಣ್ಣಗಾದರೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ಇದೆಯಲ್ಲ ಅಂತ ಯಾವುದೇ ಕಾರಣಕ್ಕೂ ಎಳ್ಳುಂಡೆ ಕಟ್ಟುವಾಗ ನೀರನ್ನು ಮಾತ್ರ ಹಾಕ್ಕೊಂಡು ಕಟ್ಟಬೇಡಿ. ಆ ರೀತಿ ಮಾಡೋದ್ರಿಂದ ಎಳ್ಳುಂಡೆ ಮೆತ್ತಗಾಗ್ಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಇವಾಗ ನಾನು ಎಳ್ಳುಂಡೆನ ಕಟ್ಟುವಾಗ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಳ್ಳುಂಡೆನ ಕಟ್ತಾ ಇದ್ದೀನಿ. ಈ ರೀತಿ ಕಟ್ಟೋದ್ರಿಂದ ಎಳ್ಳುಂಡೆ ಮೆತ್ತಗಾಗೋದಿಲ್ಲ, ಮತ್ತು ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಎಳ್ಳುಂಡೆನ ಕಟ್ತಾ ಇದ್ದೀನಿ. ಪಾಕನ ಮೀಡಿಯಮ್ ಗಟ್ಟಿಯಾಗಿ ಮಾಡಿರೋದ್ರಿಂದ ಕಲರ್ ಸ್ವಲ್ಪ ಕಮ್ಮಿಯಾಗಿದೆ, ಸ್ವೀಟು ಕಮ್ಮಿಯಾಗಿರುತ್ತೆ. ನಾನು ಸ್ವೀಟನ್ನು ಕಮ್ಮಿ ಹಾಕಿದ್ದೀನಿ, ಯಾಕೆ ಅಂದರೆ ಮಕ್ಕಳು ಎಳ್ಳುಂಡೆನ ಜಾಸ್ತಿ ತಿಂತಾರೆ. ತಿಂತ ಇದ್ದಾಗಲೇ ಹಲ್ಲುನೋವು ಬಂದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಸ್ವೀಟನ್ನು ಕಮ್ಮಿ ಹಾಕಿದ್ದೀನಿ. ನಿಮಗೇನಾದರೂ ಸ್ವೀಟು ಮತ್ತು ಕಲರು ಜಾಸ್ತಿ ಬೇಕು ಅಂದರೆ ಪಾಕನ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಎಳ್ಳುಂಡೆ ಕಲರ್ ಬರುತ್ತೆ. ಕಲರ್ ಬೇಡ, ನಮಗೆ ಸ್ವೀಟ್ ಕಮ್ಮಿಯಾಗಿ ಬೇಕು ಅಂದರೆ ಈ ರೀತಿ ಪಾಕನ ಮಾಡ್ಕೊಳ್ಳಿ. ಎಳ್ಳುಂಡೆ ತಿನ್ನೋದಕ್ಕೆ ಸ್ವೀಟು ಕಮ್ಮಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವಾಗ 1/4 kg ಎಳ್ಳಿಗೆ ಇಷ್ಟು ಎಳ್ಳುಂಡೆ ರೆಡಿಯಾಗಿದೆ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ದಪ್ಪವಾಗಿ ಕಟ್ಟಿದ್ದೀನಿ. ಇದಕ್ಕಿಂತ ಚಿಕ್ಕ ಚಿಕ್ಕದಾಗಿ ಕಟ್ಟಿದರೆ
ಇನ್ನೂ ಸ್ವಲ್ಪ ಜಾಸ್ತಿ ಎಳ್ಳುಂಡೆ ಆಗುತ್ತೆ. ಇವಾಗ ಕಟ್ಟಿ ಒಂದು 10 ನಿಮಿಷ ಆಗಿದೆ ಅಷ್ಟೇ. ನೋಡಿ ಅಷ್ಟು ಬೇಗ ಇಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು, ಎಳ್ಳುಂಡೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕರುಮ್ ಕುರುಮ್ ಅಂತ ಸ್ಮೆಲ್ ನೋಡಿ ಹಾಗೆಯೇ ಗಮ್ ಅಂತ ಬರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ತುಂಬ ಕಮ್ಮಿ ಟೈಮಲ್ಲಿ ಎಳ್ಳುಂಡೆನ ಹೇಗೆ ಮಾಡಿದ್ದೀನಿ ಅಂತ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಎಳ್ಳುಂಡೆನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಕ್ಯಾಲ್ಶಿಯಂ ಕೊರತೆ ಇದ್ದವರು ಈ ಎಳ್ಳುಂಡೆನ ತಿನ್ನೋದ್ರಿಂದ ಅವರಿಗೆ ಕ್ಯಾಲ್ಶಿಯಂ ಕೊರತೆ ಇರೋದಿಲ್ಲ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ತುಂಬ ಕಮ್ಮಿ ಟೈಮಲ್ಲಿ ಮಾಡಿರುವಂತಹ ಈ ಎಳ್ಳುಂಡೆ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.